ಸುದ್ದಿ ನೋಡೋದಾದ್ರೆ ಚಿನ್ನ ಬೆಳ್ಳಿ ಆಯ್ತು, ಈಗ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಜನರಿಗೆ ದರ ಏರಿಕೆಯ ಬಿಸಿ ತಟ್ಟಿದೆ. ಹಾಲು, ಮೊಸರು, ತರಕಾರಿ ಬಳಿಕ ಅಕ್ಕಿ ಬೇಳೆ ಬಲು ದುಬಾರಿ. ಸೋನಾ ಮಸೂರಿ ಅಕ್ಕಿಗೆ ಪ್ರತಿ ಕೆಜಿಗೆ 6 ರೂಪಾಯಿ ಏರಿಕೆ ಆಗಿದೆ. ಸೋನಾ ಮಸೂರಿ ಅಕ್ಕಿ 38 ರೂಪಾಯಿಯಿಂದ 44 ರೂಪಾಯಿಗೆ ಏರಿಕೆ ಆಗಿರೋದು. ಇನ್ನು ಬ್ಯಾಡಗಿ ಮೆಣಸಿನಕಾಯಿ 260 ರೂಪಾಯಿಯಿಂದ 500ಕ್ಕೂ ಹೆಚ್ಚು ರೂಪಾಯಿಗೆ ಏರಿಕೆ ಆಗಿರೋದು. ತೊಗರಿ ಬೇಳೆ 110 ರೂಪಾಯಿಯಿಂದ 135 ರೂಪಾಯಿಗೆ ಏರಿಕೆ ಆಗಿದೆ. ಉದ್ದಿನ ಬೇಳೆ 100 ರೂಪಾಯಿಯಿಂದ 120 ರೂಪಾಯಿ ಆಗಿದೆ. ಕಡಲೆ ಬೀಜ 120 ರೂಪಾಯಿಯಿಂದ 150 ರೂಪಾಯಿಗೆ ಏರಿಕೆ ಆಗಿದೆ. ಬೆಲೆ ಏರಿಕೆಯ ಬಿಸಿ ತಟ್ತಾ ಇರೋದು. ಚಿನ್ನ ಬೆಳ್ಳಿ ಆಯ್ತು, ಹಾಲು ಮೊಸರಾಯ್ತು, ತರಕಾರಿ ಆಯ್ತು, ಈಗ ನೋಡಿದ್ರೆ ಅಕ್ಕಿ ಬೇಳೆ ಮೆಣಸು ರೇಟ್ ನೋಡಿದ್ರೆ ಗಗನಕ್ಕೇರ್ತಾ ಇದೆ. ದರ ಏರಿಕೆಯಿಂದ ಕಂಗೆಟ್ಟಿದ್ದ ಜನರಿಗೆ ಇದೀಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕೂಡ ಹೊಡೆತ ಬಿದ್ದಿರುವಂಥದ್ದು. ಈಗ ದಿನನಿತ್ಯವೂ ಕೂಡ ಅಕ್ಕಿ ರೇಟ್ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಅಕ್ಕಿ ವರ್ತಕರಾದಂಥ ಮಧು ಅವರೇ ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಅಕ್ಕಿ ರೇಟ್ ಜಾಸ್ತಿ ಆಗಲಿಕ್ಕೆ ಕಾರಣ ಏನು ಸರ್? ಸರ್, ಮೇಯ್ನ್ ಅಕ್ಕಿ ರೇಟ್ ಜಾಸ್ತಿ ಆಗೋಕ್ಕೆ ಕಾರಣ ಅಂದರೆ ಒಂದು ಎಕ್ಸ್ಪೋರ್ಟು, ಇನ್ನೊಂದೇನು ಅಂದರೆ ನಮ್ಮ ಸ್ಟೇಟಲ್ಲಿ ಈ ಸತಿ TB ಡ್ಯಾಮ್ದು ವರ್ಕ್ ನಡೀತಾ ಇದೆ. ಈ ಕ್ರಾಪ್ ಬರಲ್ಲ, ನಮಗಿರೋದು ವರ್ಷಕ್ಕೆ 2 ಕ್ರಾಪು, ಅದೊಂದು ಶಾರ್ಟೇಜ್ ಆಗುತ್ತೆ. ಇನ್ನು ಮೂರನೇದೇನು ಅಂದರೆ ಮೇಯ್ನು ಆಚೆ ಕಡೆ ಎಲ್ಲ ರಾಜ್ಯಕ್ಕೂ ಹೋಗುತ್ತೆ ಸರ್ ನಮ್ಮ ಭತ್ತ. ಬರೀ ನಮ್ಮ ಇಷ್ಟು ಮೊದಲಾಗಿದ್ರೆ ನಮ್ಮ ಸ್ಟೇಟಲ್ಲೇ ಇರೋದು, ಇವಾಗ ಎಲ್ಲ ರಾಜ್ಯಕ್ಕೂ ಹೋಗುತ್ತೆ, ಎಲ್ಲ ಕಡೆಗೂ ಹೋಗುತ್ತೆ. ಎಕ್ಸ್ಪೋರ್ಟ್ ಮೇಯ್ನ್ ಪ್ರಾಬ್ಲಮ್ ಆಗುತ್ತೆ. ಅನ್ ಟೈಮಲ್ಲಿ ಎಕ್ಸ್ಪೋರ್ಟ್ ಕೊಟ್ಟಾಗ ಈ ಥರ ಆಗುತ್ತೆ. ಜಾಸ್ತಿ ಆಗೋದು ಸರ್ವೇ ಸಾಮಾನ್ಯನೇ. ಇದು ಒಂದೇ ಸತಿ ತೀರಾ ಜಾಸ್ತಿ ಆಗೋಯ್ತು. ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ ಸರ್. ಬಟ್ ಇದನ್ನು ಏನು ಕಡಿವಾಣ ಹಾಕಬೇಕು ಅಂತ, ಕಡಿವಾಣ ಹಾಕೋಕ್ಕೆ ಏನದು ಸರ್ಕಾರ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ರೈತರಿಗೆ ಪ್ಯಾಡಿ ರೇಟ್ ಜಾಸ್ತಿ ಇರಬೇಕು, ಅವ್ರ ಬೆಂಬಲ ಬೆಲೆ ಜಾಸ್ತಿ ಕೊಡಬೇಕು, ಅವ್ರಿಗೆ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲಿ ಹೋಗ್ಬೇಕು. ಫಸ್ಟ್ ಅವ್ರು ಚೆನ್ನಾಗಿರಬೇಕು. ಇನ್ನೊಂದೇನು ಅಂದರೆ ನಮ್ಮ ಸಾಮಾನ್ಯ ಜನ, ಮಿಡಲ್ ಕ್ಲಾಸ್ ಜನಕ್ಕೂ ಒಳ್ಳೇದಾಗಬೇಕು. ಅದಕ್ಕೆ ಏನು ಮಾಡಬೇಕೋ ಅದು ಮಾಡ್ಕೋಬೇಕು. ಬಟ್ ಇದು ಅಂದಾಜಾಗಿ ಯಾರು ಮಾಡೋಂಥದ್ದಲ್ಲ, ಅದೇ ಆಗಿರೋದು. ಸೊ ಇನ್ನೂ ಒಂದು ಜಂಪ್ ಆಗ್ಲೂಬೋದು, ಆಗ್ದಲೇನೂ ಇರ್ಬೋದು. ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಹೊರ ರಾಜ್ಯ ವಾಂಟಿಂಗ್ ಹೆಂಗಿದೆ ಡಿಪೆಂಡ್ ಇರುತ್ತೆ. ಇವಾಗ ತಮಿಳ್ನಾಡಲ್ಲಿ ಭತ್ತದ ರೇಟ್ ಜಾಸ್ತಿ ಇರುತ್ತೆ, ಸೊ ಅಲ್ಲಿಗೆ ಭತ್ತ ಕೊಡ್ತಾರೆ. ಆಂಧ್ರಲ್ಲಿ ಭತ್ತದ ರೇಟ್ ಜಾಸ್ತಿ ಇರುತ್ತೆ, ಅಲ್ಲೂ ಕೊಡ್ತಾರೆ. ಒಂದೊಂದು ಸತಿ ಕರ್ನಾಟಕದಲ್ಲಿ ಭತ್ತದ ರೇಟ್ ಜಾಸ್ತಿ ಇದೆ, ಆಂಧ್ರ ತಮಿಳ್ನಾಡಿನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.